ನಾಳೆ ಮತ್ತು ನಾಮಂಗಲ ಮಂಡ್ಯದಲ್ಲಿ ಸಭೆಗಳನ್ನ ಮಾಡ್ತಾರೆ. ನಮ್ಮ ತಿಳುವಳಿಕೆ ಮತ್ತು ಜಾಗೃತಿ ಏನಪ್ಪ ಅಂತಂದರೆ, ಮಂಡ್ಯ ಜಿಲ್ಲೆಯಲ್ಲಿ ವಿಶೇಷವಾಗಿ ನಾವು ಯಾಕೆ ಮಂಡ್ಯ ಮತ್ತು ಮೈಸೂರು ಹಾಸನದಲ್ಲಿ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಂದರೆ, ನಮ್ಮಲ್ಲಿ ಒಂದು ಉಪಜಾತಿ ಅಂತ ಬರುತ್ತೆ. ಆ ಉಪಜಾತಿ ಬಂದಾಗ ನಾವು ಹಾಲು ಮತ ಅಂತ ಹೇಳ್ಬೋದು. ಆ ಹಾಲು ಮತ ಅಂತಕ್ಕಂಥದ್ದನ್ನು ಹೇಳ್ಬಾರ್ದು ಅಂತಲೇ ನಾವೀಗ ಜಾಗೃತಿ ಮೂಡಿಸ್ತೇವೆ. ಈಗೇನು ಈ 60 ಈಗ ಸರ್ಕಾರ ಏನು ತೀರ್ಮಾನ ಮಾಡಿದೆ ಅಂದರೆ, ಇದು 60 ಕಾಲಮ್ ಇದೆ. 60 ಕಾಲಮ್ಗಳಲ್ಲೂ ಕೂಡ ಒಂದೊಂದು ವಿಷಯಗಳಿದೆ. ಆ ವಿಷಯಗಳಲ್ಲಿ 60 ಕಾಲಮ್ನಲ್ಲಿ ಏನೇನು ಅವರ ಸ್ಥಿತಿಗತಿಗಳು ಮತ್ತು ಅವರ ಮನೆಯಲ್ಲಿ ವಿದ್ಯಾಭ್ಯಾಸಗಳು ಮತ್ತು ಅವ್ರು ಏನೇನಿದೆ ಅದನ್ನು ಅವರು ಸಂಗ್ರಹಿಸ್ತಾರೆ. ನಮಗೆ ಇಲ್ಲಿ ಮುಖ್ಯವಾಗಿ ನಾವು ಜಾಗೃತಿ ಮೂಡಿಸ್ತಾ ಇರೋದು ಇಲ್ಲಿ 3, 9, 10, 11 ಆ 3 ಕಾಲಮ್ನಲ್ಲಿ ಜಾಗೃತಿ ಮೂಡಿಸ್ಬೇಕಾಗುತ್ತೆ. ಆ 3 ಕಾಲಮ್ ಏನಪ್ಪ ಅಂತಂದರೆ, ಮೊದಲನೇ ಕಾಲಮ್ ಜಾತಿ ಅಂತ ಇದೆ, 9ನೇ ಕಾಲಮ್. ಆ ಜಾತಿ ಅಂತ ಇರ್ತಕ್ಕಂಥದ್ದು, ಈಗ ನಾವು ಜಾತಿ ಅಂದ ತಕ್ಷಣ ಬರ್ಸ್ತೀವಿ, ಕುರುಬ ಅಂತ ಬರ್ಸ್ತೀವಿ. ಈಗ ಉಪಜಾತಿ ಇದೆ. ಉಪಜಾತಿ ಬಂದಾಗ ಏನು ಮಾಡ್ತಾರೆ, ಅಥವಾ ಅನುಮತ ಅಂತ ಬರ್ಸೋದು, ಮತ್ತು ಬೇರೆ ಯಾರು ಬರ್ಸೋದು. ಇನ್ನೂ ಒಂದಿದೆ, ಅನ್ನೋದು ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥವಾದ ಪರ್ಯಾಯ ಅಂತಂದಾಗ ಅನುಮತ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಇವು 3 ಕೂಡ ಕುರುಬ ಅಂತ ಬರ್ಸ್ಬೇಕು. ನಾವು ಕುರುಬ ಅಂತ ಬರ್ಸಿಲ್ಲ ಅಂತಂದ್ರೆ ನಿಖರವಾಗಿ ಸರ್ಕಾರಕ್ಕೆ ಗೊತ್ತಾಗಲ್ಲ ಏನಿವತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಮತ್ತೆ ಏನಿವತ್ತು ಈ ಸಮಾಜಗಳು, ಎಲ್ಲ ಸಮಾಜಗಳು ಈಗ ಇದನ್ನೆಲ್ಲ ಕಡೆ ಮಾಡ್ತಾ ಇದೆ. ಇವತ್ತು ವಕೀಲ ಸಮಾಜ ಇರ್ಬೋದು, ಸಂಘ ಸಂಸ್ಥೆಗಳು, ಮತ್ತೆ ಮಹಾಸಭಾ, ಲಿಂಗಾಯತ ಮಹಾಸಭಾ ಎಲ್ಲರೂ ಕೂಡ ಇದನ್ನ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಇದನ್ನ ಇಡೀ ಜಿಲ್ಲೆಯಲ್ಲಿ ನಾವು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದು ನಾವು ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೆ ನಾನು ವಿಶೇಷವಾಗಿ ಹೇಳೋದಿಷ್ಟೇ, ಈ ಮಂಡ್ಯ ಜಿಲ್ಲೆಯಲ್ಲಿ ನಾವು ನಮ್ಮ ಏನಪ್ಪ ಅಂದ್ರೆ ಉಪಜಾತಿ ಆಲುಮತ ಅಂತ ಹೇಳ್ತಾರೆ. ಆ ಆಲುಮತನ ಹೇಳಬಾರ್ದು, 3 ಕೂಡ ಕುರುಬ ಅಂತ ಹೇಳ್ಬೇಕು ಅಂತೇಳಿ ನಾವು ನಿಮ್ಮನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಏನಿವತ್ತು ಕರ್ನಾಟಕ ರಾಜ್ಯ 2 ಕೋಟಿ ಕುಟುಂಬಗಳಿದೆ. ಕರ್ನಾಟಕದಲ್ಲಿ 7 ಕೋಟಿ ಜನಸಂಖ್ಯೆ ಇದೆ. 2 ಕೋಟಿ ಕುಟುಂಬಗಳನ್ನ 1,75,000 ಶಿಕ್ಷಕರು ನೇಮಕ ಮಾಡಿದ್ದಾರೆ. 22ನೇ ತಾರೀಕು ಪ್ರಾರಂಭ ಜಾತಿ ಗಣತಿ ಮತ್ತೆ ಶೈಕ್ಷಣಿಕವಾಗಿ ಒಂದು ಸಮೀಕ್ಷೆ, ಜಾತಿ ಮರುಸಮೀಕ್ಷೆ ನಡೀತಾ ಇರೋದ್ರಿಂದ 22ರಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕು 15 ದಿವಸಗಳ ಕಾಲ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬರಿಗೆ 1 ದಿವಸಕ್ಕೆ 10 ಅಂತೆ 15 ದಿವಸಕ್ಕೆ 150 ಮಾಡಬೇಕು ಅಂತ ಹೇಳಿದ್ದಾರೆ. ಈ ತರ ಫಾರ್ಮ್ನಲ್ಲಿ 1 ದಿವಸಕ್ಕೆ 10 ಮಾಡಬೇಕು, 10 ಮನೆ 10 ಕುಟುಂಬಕ್ಕೆ ಹೋಗಬೇಕು. ಆ ಕುಟುಂಬದ ಎಲ್ಲ ಮಾಹಿತಿಗಳನ್ನ ತಗೋಬೇಕು. ಆ ಮಾಹಿತಿಗಳನ್ನ ತಗೊಂಡು 10 ಮನೆ ಮಾಡಬೇಕು, 10 ಕುಟುಂಬ, ಮತ್ತೆ 15 ದಿವಸ 150 ಮಾಡಬೇಕು. ಆ ರೀತಿ ಒಬ್ಬೊಬ್ಬರಿಗೆ ನೇಮಕ ಮಾಡಿದ್ದಾರೆ. ಅದನ್ನ ಹೊರಗಿನ ಸರ್ಕಾರ ಕೊಡಬೇಕು ಅಂತ ಹಿಂದುಳಿದವುಗಳ ಆಯೋಗಕ್ಕೆ ಅದನ್ನು ವಹಿಸಿದರೆ ಹಿಂದುಳಿದ ಆಯೋಗ ಅದನ್ನು ಮಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಜನಜಾಗೃತಿಯಿಂದ ಈ ಒಂದು ಏನಿವತ್ತು ಸಮೀಕ್ಷೆ ನಡೀತಾ ಇದೆ, ಈ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದನ್ನ ನಿಖರವಾಗಿ, ಯಾಕೆಂದರೆ ಯಾವುದೇ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕಾದ್ರೆ ಅಥವಾ ಸಮಾನತೆ ಇರಬೇಕಾದ್ರೆ ಈ ಜನಸಂಖ್ಯೆ ಮತ್ತು ಜಾತಿ ಗಣತಿ ಮತ್ತು ಅವರ ಆರ್ಥಿಕ ಮತ್ತು ಸಾಮಾಜಿಕ ಹೇಗಿದೆ ಅಂತಕ್ಕಂಥದ್ದು ನೋಡ್ಕೊಂಡು ಸರ್ಕಾರಗಳು ಅವರಿಗೆ ಒಂದು ಸವಲತ್ತುಗಳಿಗೆ ಮತ್ತು ಯಾವುದನ್ನೇ ಕೊಡಬೇಕಾದ್ರೂ ಅದರ ಆಧಾರವನ್ನು ಕೊಡೋದ್ರಿಂದ ನಾವು ಇದನ್ನು ಜನಜಾಗೃತಿ ಸಭೆಗಳನ್ನ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇಷ್ಟನ್ನು ನಾನು ಇಡೀ ಜಿಲ್ಲೆಯ ಜನಕ್ಕೆ ಮನವಿ ಮಾಡ್ತೀನಿ. ಮಾತಾಡಬೇಕು.